ಕಂಗ್ರ್ಯಾಚುಲೇಷನ್ಸ್. ಆಯ್ತು ಆಯ್ತು, ಏನು ಹಿಡ್ದು ವಿಶೇಷ ತಿಳಿಸ್ತೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನಮ್ಮ ಕಡೆಯಿಂದ. ಎಂತ ಸಾವನಂದ ಅಂತ ಮೆಕ್ಕಿತೇನಿ ಏನು ಕೆಂಪ್ ಕೆಂಪ್ ಕಾಣಾಗುತ್ತವಲ್ರಿ ಸರ್? ಮೆಕ್ಕಿತೇನಿ ಎಲ್ಲ ಕೆಂಪ್ ಕೆಂಪ್ ಕಾಣಾಗುತ್ತವಲ್ಲ? ಕ್ಯಾಂಪ್ ಅಲ್ರಿ, ಕರ ಕಾಣುತ್ತೆ. ಕರ್ಕರ್ರಾಗ ಮಾಡಾಕತ್ರಿ ಏನು? ಮಿಸ್ಟರ್ ಶ್ರೀ ಅವರೇ, ಶ್ರೀಧರ್ ಅವ್ರು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಅಲ್ಲ ಗುಡ್ ಮಾರ್ನಿಂಗ್ ಆಗೈತಿ. 12 ಟೈಮ್. ರಾತ್ರಿ ನಿದ್ದೆ ಬರಾಗುತ್ತಿಲ್ಲ, ನಿಮ್ಗೆ ಗೊತ್ತಲ್ಲ. ಅದಕ್ಕೆ ಜಾಗರಣಿ ಇದು ಏನಾರ ಮಾಡ್ಬೇಕಂತೇಳಿ ಇಲ್ಲೇ ನಮ್ಮ ಬೀಗ್ರು ಎಲ್ಲಾನು ಮೆಕ್ಕಿತೇನಿ ಇಲ್ಲೇ ಸುಡಾಗುತ್ತಿ. ಇಲ್ಲೇ ತುಡು ಮಾಡಿದ್ದು. ತುಡು ಅಂದ್ರೆ ನಮ್ಮ ಫ್ರೆಂಡ್ ಹೊಲ್ದಾಗ ಗೊತ್ತಂದಿ ಅವನು. ಸಂತು ಹೆಂಗಾಗೈತಿ? ಸಂತೋಷ್ ಕುಮಾರ್ ಮತ್ತೆ ನಮ್ಮ ವೀರೇಶ್ ಅವರು, ಕಾಂತು ಅವರು, ಅವರ ಅಣ್ಣ ಬಿಗ್ ಬಾಸ್ ಶ್ರೀಧರ್ VRL ಕಂಪ್ನಿ ಮ್ಯಾನೇಜ್ಮೆಂಟ್ ಇವ್ರ ಕೈಯಾಗೈತಿ. ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಸಾಯಿ ಮಾತಾಡೋದು. ಉಪ್ಪು ಆಗ್ಬೇಕಾಗಿತ್ತಲ್ಲ, ಅವತ್ತು ತಂದಿದ್ವಿ ಉಪ್ಪು. ಇವತ್ತಿಲ್ಲ ಕೂತು. ಹಾಂ, ಬೆಂಕಿ ಮಸ್ತ್ ಐತಿ ಇದು. ಇದು ಅಂತೂ ನನಗೆ ಭಾರಿ ಕಾಣತೈತಿ. ಇಲ್ಲಿ ಈ ಗೊಬ್ಬರ ಚಲೋ ಆಗತ್ತೆ, ನೋಡ್ಬೇಕು. ಫುಲ್ ಎಳೆಯೋದು ಮಸ್ತ್. ಬೆಂಕಿ ಕೈ ಹಿಡಿತು ಬಿಡೋ ಮನುಷ್ಯ. ಎಲ್ಲರೂ ನನ್ನ ಕೈಯಾಗ ಚಲೋ ಮಾಡ್ರಿ ಈಗ ಸೀಸನ್. ಈಗ ಮಾತಾಡಕ್ಕೆ ಸಮಯ ಇಲ್ಲ. ರಾತ್ರಿಗೆ ಯಾಕಂದ್ರೆ ಎದ್ದೇಳ್ಬೇಕು ನಾವು. ಸುಮ್ ಮಕ್ಕೊಂಡಾಳ, ದೇವ್ರ ಪುಣ್ಯಲ್ಲಿ ಸುಮ್ಮ ಮಕ್ಕಳು ಅಂತ ಬಿಟ್ಟಿವಿ. ಗಾಡಿ ರಾತ್ರಿನೇ ತರಿಸಿದ್ವಿ, ಆದ್ರೂ ವಾಪಸ್ ಕಳ್ಸಿವಿ ಮಕ್ಕಳು ಅಂತೇಳಿ. ಮುಂಜಾನೆ ಕರ್ಕೊಂಡು ಹೋಗ್ಬೇಕು. ಬೂದಿ ಮುಚ್ಚ ಕೆಂಡ ಅಂತಾರಲ್ಲ, ಹಂಗೆ ನೋಡ್ರಿ. ಇವ್ರೆಲ್ಲರಿಗೆ ಬ್ಯಾಡಾಗಿತ್ತಿದು, ನಾ ಸುಮ್ಮಿಲ್ಲ ಅಂತೇಳಿ ತೊಗೊಂಡೆ. ವಾಹ್, ಬೈ ಬಿರಿಯಾನಿ ತುತ್ತು ಬಾಯಿಗೆ. ಈಗ ಈ ಸೈಡ ಬಾಯ್ಲ್ ಫುಲ್ ಒಳಗೆ. ವಾ ವಾ ವಾ, ಕೈ ಹಿಡ್ಯಾಕಾಗೋದು ಸುಡಾಗೋದು ಅಷ್ಟು ಮಸ್ತ್ ಐತಿ. ಅದು ಕೊಟ್ಟವ್ ನಾನು ಬೆಂಕಿ ಹಿಡಿದ್ಯಾ ಗುರು, ಸರಿಯಾಗಿ ಹಿಡಿದ್ಯಾ. ಕಮೆಂಟ್ರಿ ಭಾರಿ ಬರ್ತಾವ ಸೈಡ್ ಹಾಕಿ ನೋಡ. ನನಗೆ ಅದು ಹೇಳ್ಬಿಟ್ಟು ಹೊಸಣ ಕಡೆ ಅಪ್ಪ. ನಮ್ಮ ಇನ್ನೊಂದಣ್ಣವ್ರು ನಿನ್ನೆ ಯಾರು ಡೆಲಿವರಿ ಪೇಷಂಟ್ ಉಳಿಸಿ ಬಂದಾರ. ಈಗ ಫುಲ್ ಆ್ಯಂಬುಲೆನ್ಸ್ ಡ್ರೈವರ್ಕಿನ್ನ ಹೆವಿ ಡ್ರೈವರ್ ಆಗ್ಬಿಟ್ರಿ ಈಗ. ಹಾಂ ರೀ, ಈಗ 6 ಗಂಟೆ ಆಗಿತ್ತು. ಈಗ ಫುಲ್ ಅರ್ಜೆಂಟ್ ಹೋಗಿ ಬಂದಾರಿ ಬರ್ರಿ. ನಾ ಏನು ಬರ್ತೀನ ಬೈಕ್ ತೊಗೊಂಡು ಸುಂಟ. ನಾ ಏನು ಬರ್ತೀನಿ ಕಿಟಕಿಗಿರು ಆಗ್ಲೇ ನಾವು ಹಿಂದಿಂದ ರೋಡ್ ಒಂದು ಇದೈತಿ ಇಲ್ಲಿ. ದೊಡ್ಡ ಆಂಬುಲೆನ್ಸ್ ಬರೋಂಗಿಲ್ಲ, ಅದಕ್ಕೆ ಎಮರ್ಜೆನ್ಸಿಗೆ ಈಗ ಕಾರ್ ತೊಗೊಂಡು ಹೊಂಟ್ಬಿಟ್ಟಿವಿ. ಹೌದು, ಕಾಣ್ಲಾರ್ದ ಹೊಂಟ ನಾವು ಫುಲ್ ನೆನಪಿನ ಭಾಳ ಸ್ಪೀಡ್ ಹೋಗೋಣ. ಗಾಡಿ ನಂಬಿಕೆ ಜಲ್ದಿನೇ ಬಂದಿರ್ತದು. ಎಲ್ಲ ಅಲ್ಲೇ ನಿಂತಾರ. ಇಷ್ಟು ಜಲ್ದಿ ಬಂದ್ಗಳೇನು? ಕಂಗ್ರ್ಯಾಚುಲೇಷನ್ಸ್. ಆಯ್ತು ಆಯ್ತು. ಏನು ಹಿಡ್ದು ಇನ್ನ ನೋಡೇ ಇಲ್ಲ, ಇನ್ನ ಹೇಳಿಲ್ಲ ಆಗೈತಿ. ಆಟ್ರ ನಾನಿನ ಲಾಸ್ಟ್ ಇನ್ನ ಹೇಳಿಲ್ಲ. ಸ್ಟೇ ಸೀದಾ ಲಾಸ್ಟ್. ನೀವು ಸಾವಕಾಸ್ರಿ. ಅದು ಬೇರೆ ಕೂಸು ಸೌಂಡ್ ಮಾಡಿದ್ದು ನೋಡಿ ನಮ್ದು ಆಯ್ತು ಅಂತೇಳಿ ಇದು ಮಾಡಿದ್ವಿ. ಒಳಗಿಂದ ಯಾರೋ ಬಂದು ಆಯ್ತು ಅಂತೇಳಿ ಬೇರೆದವ್ರದ್ದು ಆಗಿದ್ದು. ನಾವು ಹೋಗಿ ಕನ್ಫ್ಯೂಸ್ ಮಾಡ್ಕೊಂಡು ಇನ್ನೂ ಆಗಿಲ್ಲ. ಹೇಗೈತೆ ಅಂತ ಡೆಲಿವರಿ ಸುದ್ದಿ ಬಂತು. ನಮ್ಮ ಮಕ್ಕಳೇನ ಯಾಕೆ ಕುಲುಕುಲ ಗೊತ್ತಾಳ, ಯಾಕೆ ಡೌಟ್ ಹೊಡ್ಯಾಗುತ್ತಿದ್ದು ನನಗೆ. ನಮ್ಮ ನೋಡಕ್ ಬಂತ ಒಟ್ಟು ಬಿಡೋಣ. ನಮ್ಮ ಕೆಲಸ ನೋಡಿದ್ರೆ ಇವು ಬರೀ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್ ತುಂಬ, ಅದು ತುಂಬ, ಇದು ತುಂಬ, ಅಲ್ಲಿ ಕೊಡು, ಮ್ಯಾಲೆ ಕೊಡು, ತಳಗೆ ಕೊಡು. ಅದೇ ರೀತಿ ರಾತ್ರಿ ನಿಂತು ನನಗೆ ಕಣ್ಣು ಒಂಥರ
ಕೆಂಪಾಗಿರ್ಬೇಕು ಅನ್ಸುತ್ತೆ ರಾತ್ರಿ ನಿಂದಿಲ್ಲ ನಮ್ಮ ಫುಲ್ ಖುಷಿ ಯಾಕಂದ್ರೆ ನಾರ್ಮಲ್ ಡೆಲಿವರಿ ಆಗಿದ್ದ ದೊಡ್ಡ ಖುಷಿ ನಮ್ಮ ನೀವು ಅಂದ್ಕೊಂಡಂಗೆ ನೀವು ಹೇಳ್ದಂಗೆ ಸುನೀತಾ ಪಾಪು ಫಸ್ಟ್ ಕ್ಲಾಸ್ ಅವ್ರು ಆರಾಮದಾರ ಇಬ್ಬರು ಹೇಳ್ತೀನಿ ಮುಂದೆ ಮನೆಗೆ ಹೋಗ್ತೀನಿ ಮೊದಲು ಸ್ವಲ್ಪ ಬಾಡಿ ಶಿಫ್ಟ್ ಮಾಡ್ತಾರೆ ಇವಾಗ ಇನ್ನೂ ಇಲ್ಲೇ ಒಳಗದಾರ ಬಾಡಿ ಶಿಫ್ಟ್ ಮಾಡಿದ ಮೇಲೆ ಮಾತಾಡ್ತೀನಿ. ಒಟ್ಟು ನೋಡ್ತಂತ ನೋಡು ಈಗ ಮನೆಗೆ ಬಂದು ಜಳಕ ಎಲ್ಲ ಮಾಡಿಕೊಂಡು ಸೊ ಎಲ್ಲ ಕಂಪ್ಲೀಟ್ಲಿ ಸುಸೂತ್ರವಾಗಿ ಆಯಿತು. ನಾರ್ಮಲ್ ಡೆಲಿವರಿ ಹೋಗಿ ಒಂದು ಅರ್ಧ ತಾಸು ಒಳಗೆ ಆಯಿತು. ನಾವಂದ್ರೂ ಭಾಳ ಅಂಜಿದ್ವಿ ಮತ್ತು ಏನು ಮುಂದೆ ಏನು ಕಳಿಸ್ತಾರೇನು ಅಂತೇಳಿ, ಬಟ್ ಹಂಗಾಗಲಿಲ್ಲ. ಆ್ಯಂಡ್ ಕಮೆಂಟ್ ಮಾಡ್ತೀರಿ ಯಾವ ಮಗುಣ ಅಂತೇಳಿ. ಹೆಣ್ಣು ಮಗು, ಇಟ್ಸ್ ಅ ಬೇಬಿ ಗರ್ಲ್ ಆಯಿತಾ. ನೀವು ಭಾಳ ಮಂದಿ ಅದನ್ನೇ ಗೆಸ್ ಮಾಡಿದ್ರಿ, ಅದೇ ಆಗಲಿ ಅಂತೇಳಿ ಹಾರೈಸಿದ್ರಿ. ಸೊ ದೇವ್ರು ಕೊಟ್ಟಾನ ಹೆಣ್ಣು ಮಗು ನನಗೆ ಸುನಿತ. ಆಮೇಲೆ 2 kg 900 ಗ್ರಾಮ್ ಇತ್ತು ಪಾಪು, ಹೆಲ್ದಿ ಐತಿ. 3 kg 100 ಗ್ರಾಮ್ ಕಮ್ಮ. ನಾರ್ಮಲ್ ಡೆಲಿವರಿ, ಎಲ್ಲ ಆರಾಮದಾರ ನಿಮ್ಮ ಆಶೀರ್ವಾದದಿಂದ. ನೀವೇನು ಹಾರೈಸ್ತಾ ಇರ್ತೀರಿ, ಹಂಗೆ ಕಮೆಂಟ್ ಒಳಗೇನು ಹೇಳ್ತಾ ಇರ್ತೀರಿ, ಒಂದು ಎಲ್ಲ ಕರಿಯಾಕೆ ಹೋಗ್ಬಿಡ್ತಾವೆ ನಮಗೆ. ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ನಮ್ಮ ಕಡೆಯಿಂದ. ಆ್ಯಂಡ್ ಹೋಗ್ಬೇಕೀಗ ಅಡುಗೆ ಮಾಡ್ಕೊಂಡಿಲ್ಲ. ನಮ್ಮ ತಳಗೆ ಸಜ್ಕ ಮಾಡೋ ತಳಕೀಗ ಸಜ್ಕ ತುಪ್ಪ ತೊಗೊಂಡು ಹೋಗ್ಬೇಕು. ಮುಕ್ಕೊಂಡಾರ ನನಗೂ ನೋಡಿ ಇದು ಹುಟ್ಟಿದ್ಗಳೇ ಮಗು ಮುಖ ನೋಡಬೇಡ, ಕೇಳ್ಕೊಂಬರ್ಬೇಕು, ಏನೇನಾರ ದೋಷ ಇರ್ತಾವೆ ಹಂಗೆ ಹಿಂಗೆ, ಯಾವ ಟೈಮ್ನಾಗ ಹುಟ್ಟ ಹಂಗೆ ಹಿಂಗೆ ಅಂತೇಳಿ. ಬಟ್ ನೋಡಿದ್ವಿ ಎಲ್ಲ ಚೆನ್ನಾಗಿತ್ತು. ನೋಡ್ಬೋದು ಅಂತಂದಾರ ಮುಖ ನೋಡಿದ್ದು ನಾನು. ಈಗ ಗೊತ್ತಾಗಿಲ್ಲ, ಎಲ್ಲ ಬೇಬಿ ಫೇಸು ಸೇಮ್ ಅನ್ನಿಸ್ತಾವೆ. ಮತ್ತು 1 ತಿಂಗಳಾದ್ಮೇಲೆ ಒಂದು ಸ್ವಲ್ಪ ಗೊತ್ತಾಗುತ್ತೆ, ನಮ್ಮ ಫೇಸ್ ಒಳಗೆ ಸ್ವಲ್ಪ ಚೇಂಜಸ್ ಬರ್ತಾವೆ. ಅಲ್ಲಿ ಎಷ್ಟು ಮಕ್ಕಳು ಅದಾವೆ ಇವತ್ತು ಡೆಲಿವರಿ ಆಗ್ಯಾವ, ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಗುನೂ ಆಗ್ಯಾವು. ಆಯ್ತೀನಿ ನಾವು ಏನು ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಿದ್ದು ಆಯಿತು, ಈ ಒಂದು ಜರ್ನಿನ ಡೆಲಿವರಿ ಜರ್ನಿನೂ ಎಂಜಾಯ್ ಮಾಡಿದ್ದಾಯಿತು. ಇತ್ತು ಒಂಥರ ಚೆಂದ ಇತ್ತು. ಈಗ ಮತ್ತು ಒಳ್ಳೆಯದು ಬಾ ಅಂದ್ರೆ ಬರೋಂಗಿಲ್ಲ. ಸೊ ಅದಕ್ಕೆ ಯಾರ್ಯಾರು ಯಾವ ಟೈಮ್ನಾಗ ಏನು ಇರ್ತಿತ್ತು ಅದನ್ನು ಫುಲ್ ಎಂಜಾಯ್ ಮಾಡಿಬಿಡ್ಬೇಕು. ಆ ಟೈಮ್ನಾಗ ನಾವು ಒಂದೊಂದು ಸಲ ಇಷ್ಟನೂ ಆಗಿಲ್ಲ, ಒಂದೊಂದು ಥರ ತ್ರಾಸೂ ಆಗಿದ್ದು ಉಂಟು. ಬಟ್ ಈಗ ಅದು ಹೊಳ್ಳಿ ಬಾ ಅಂದ್ರೆ ಬರೋಂಗಿಲ್ಲ. ಸೊ ಪ್ರೆಸೆಂಟ್ ಏನು ಇರ್ತೈತಿ ಅದನ್ನ ಎಂಜಾಯ್ ಮಾಡಬೇಕು. ಸೊ ನನಗೆ ಹೆಣ್ಮಗು ಹುಟ್ಟೈತಿ. ನನಗೆ ಯಾರ್ಯಾರೆಲ್ಲ ವಿಶೇಷ ತಿಳಿಸ್ತೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನಮ್ಮ ಕಡೆಯಿಂದ. ಥ್ಯಾಂಕ್ ಯು. ಈಗ ಹೋಗ್ಬೇಕು ಊಟ ಕೊಡಕ್ಕೆ, ಮಧ್ಯಾಹ್ನ ಊಟ ಹೋಗಿ ಊಟ ಕೊಟ್ಟು ಅಲ್ಲೇ ಇರಬೇಕು, ಹೊಳ್ಳಿ ಬರೋದೇನಿಲ್ಲ. ಅಲ್ಲೇ ಇದ್ರನ ಒಂಥರ ಅವ್ರಿಗೂ ಚಲೋ ಅನ್ಸುತ್ತೆ, ನನಗೂ ಚಲೋ ಅನ್ಸುತ್ತೆ. ಪೂರ ದೀಪ ಅಲ್ಲೇ ಅದಾಳಿ ಅನ್ಕತ ಅಲ್ಲೇ ನೋಡ್ಕೊಳಕ್ಕೆ ಹೋಗ್ತಾಳೆ. ನಾ ಜಾಗಕ್ಕೆ ಬಂದಿದ್ದೆ. ದೀಪಾ ಪ್ರೇಮು ಇಬ್ಬರು ಅಲ್ಲೇ ಅದಾರೆ ಹಾಸ್ಪಿಟ್ಲ್. ಸ್ವಲ್ಪ ಸುನಿತಾ ಮಾತಾಡೋ ಕಂಡೀಷನ್ ಒಳಗಿಲ್ಲ, ಸ್ವಲ್ಪ ಭಾಳ ಡಲ್ ಅನಿಸ್ತಾಳೆ. ಸ್ವಲ್ಪ ಆಕೆ ಆ್ಯಕ್ಟಿವ್ ಆದ್ಲಂದ್ರೆ ಮಾತಾಡ್ತೀನಿ. ನಮಸ್ತೆ ಸರ್. ನಮಸ್ಕಾರ. ಯಾವ ವರ್ಷ ಬಿಟ್ಟಿರ್ತೀರಿ ಬಾಯಾಗ ಬಟ್ಟೆ ಹಾಕೊಳ್ಳೋದು? ಹಸು ಆಗೈತೆ ನವನಿಗೆ ಈಗ. ಹೌದಾ? ಗಾಡಿ ತೋರ್ಸ್ಕೊಂಬರಕ್ಕೆ. ಸಂಜೆ ಆಗೈತಿ ಟೈಮು, ರಾತ್ರಿ ಊಟ ಮಾಡಿ ಕಳಿಸ್ಬೇಕೀಗ. ಚಹಾ ಮಾಡಿ ಕಳಿಸ್ಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯಿತು ಅಂತೇಳಿ ಅಲ್ಲೇ ತೊಗೊಂಡು ಕೊಡ್ತಾರೆ ಚಹಾ. ಈಗ ರಾತ್ರಿ ಊಟಕ್ಕೆ ತತ್ತಿ, ಮೊಟ್ಟೆ, ಕೊಕ್ಕೋ ಕೋಳಿ, ತಿಪ್ಪಿಗೆದ್ರು ಚಹಾ ಅಂತೇಳಿ ತತ್ತಿ. ಅದ್ರಾಗ ಸಪ್ಪಂದ ತಿನ್ನಿಸ್ಬೇಕಂತ. ಸೊ ಗೊತ್ತಾಗ ಒಂದು
ಏನಂತ ಉಪ್ಪು ಕ್ರ್ಯಾಕ್ ಅದು ಎರಡು ತೆಗ್ದು ಕ್ರ್ಯಾಕ್ ಅದು ಲೈವ್ ಕ್ರ್ಯಾಕ್ ಎರಡು ತತ್ತು ಅದು ಇವನ್ನ ಅದ್ರೊಳಗೆ ಹಾಕಿದ್ರೆ ಓಡೋದು ಬರ್ತದೆ. ಹಾಂ ಚಸ್ಕ ತಿಂದಿದ್ದು ಅಷ್ಟೇ. ಹತ್ತಿನ ಕುದಿಯಾಗುತ್ತೆ ಗಡಿ ನೀರು ಬಿಸಿನೀರು ಇದ್ರ ಹಾಕೊಂಡು ಹೋಗ್ಬಿಡ್ತು 1 ಲೀಟ್ರ್ ಆಗತ್ತೆ ಕುಡಿತಾವೆ ಸೊಕಾಸ ಬಿಸಿ ನೀರು ಒಂದು ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ. ಇವು ಮತ್ತು ಕುಂದ ಇದು ನಮ್ಮ ಬೆಳಗಾವಿ ನಮ್ಮ ಹೆಮ್ಮೆಯ ಬೆಳಗಾವಿ ಕುಂದ ಇದು ಅವಾಗ ತಂದಿದ್ದು. ಸೊ ಎಲ್ಲೆಲ್ಲ ಹೋದಿಪ್ಪ ರೆಡಿ. ಹಾಂ ತತ್ತಿ ಒಂದು ಬಿಸಿನೀರು ಕೊಟ್ಬಿಡು. ಇದ್ರ ಒಂದು ಕವರ್ ಏನಿಲ್ಲ ಒಂದು ಕವರ್ ಒಳಗೆ ಹಾಕ್ಕೊಡು. ಮುಂಜಾನೆ ನೋಡ್ಬೇಕು ಈಗ ನೋಡ್ಬೇಕು ಫರ್ಕ್ ಆಗೈತಿ. ಮುಂಜಾನೆ ಒಂದು ಥರ ಇತ್ತು, ಈಗ ಮತ್ತೆ ಚೇಂಜಸ್. ಈಗ ಒಂದು ಸ್ವಲ್ಪ ಕ್ಯೂಟ್ ಕಾಣಕತ್ತೈತಿ ಮುಂಜಾನೆಕಿನ. ಸಂಜೆ ನಮ್ಮ ಇಬ್ರಾಹಿಂ ಬಾಯಿ ಮಾಡ್ಯಾರ, ಬೆಂಕಿ ಮಾಡಿದ್ರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಪೋಸಿಟ್. ಎಷ್ಟು 3 ತಾವಣ 3 ಪ್ಲೇಟ 5 ಪ್ಲೇಟ. ಹಾಂ ಸಾಕಲ್ಲ ಸಾಕು. ಸಾವ್ಕಾರ ಬಿಡು, ರೊಟ್ಟಿ ಮಂಡಿ ಮೇಲೆ ಕೂಡ್ಬೇಡಂಗ. ಇವತ್ತು ಹೊರಗೆ ಮಾಡಾಗ್ತಾಳೆ ನಮ್ಮ ಭಾಳ ರೊಟ್ಟಿ ಮಾಡೋದು ಅಂತ ನಾನು ಕಟ್ಟಿ ಮುರಿದು ಕೂಡ ಆಗುತ್ತೇನೆ. ಮುರಿದೇನು ಬರೀ ಮುಟ್ಟಿದ್ರೆ ಮುರಿ ಆಗುತ್ತೆ. ಎಷ್ಟು ಪವರ್ ಬಂದೈತೆ ನನಗೆ, ಫುಲ್ ಪವರ್ ಎಲ್ಲ ಹೋಗ್ಯಾವ ಕಟ್ಟಿ. ಹಿಂಗಿಟ್ಟು ಹಿಂಗೆ ಹೊಡೆದ್ರೆ ಮುರಿತಾವೆ. ಸಾಕಾವೆ ತೋ ಅದೇ ಮಾತಾಡ್ಸಕ್ಕೆ ಬರೋತಾರಂತ ನಮ್ಮ ಮಾಡ್ಲಾರ ಹಾಸ್ಪಿಟ್ಲಿಗೆ ಅಲ್ಲಿ ಹೋಗ್ಬೇಕು. ಹಾಂ ಆಯ್ತು ಈಗ ನಾವು ಹೋಗಿ ಊಟ ಕೊಟ್ಟು ಹಾಂ ಸ್ವಲ್ಪ ಸರಿಯ ಇರಲಿ. ನಮ್ಮ ಅಣ್ಣ ಈಗ ಸುಂತಾನ ಮಾತಾಡ್ಸ್ಕೊಂಡಾರ. ಮಗಳು ಹೆಂಗೈತೆ ನೋಡೋಕೆ ಬಂದೆ ನಾವು. ಖುಷಿ ಆಯ್ತು. ಹೆಣ್ಣು ಮಗು ಬೇಸಾಯ್ತಿದ್ದು. ಹ್ಞೂ ನೋಡೋಣ, ಒಳ್ಳೆ ಖುಷಿ ಆಯ್ತು. ನಮ್ಮ ಇಡೀ ಕಾಂದಾರ ಒಳಗೆ ಎಲ್ಲ ಬರೀ ಗಂಟಿಲ್ಲ. ಆಸೆ ಈಡೇರಿಸೋದಿಲ್ಲ ಆದರೂ. ಹಾಂ ಆಸೆ ಪಡ್ಬೇಕಣ್ಣ, ಅದು ಈಡೇರುತ್ತೆ. ಮನೆ ಊಟ ಮಡಿಬೇಕು ಕೊಟ್ಟು ಮನೆ ಊಟ ಮಡಿಬೇಕಂತ ಇಲ್ಲಿ ಇಲ್ಲಿ ಊಟ. ಎಸ್, ಗುಡ್ ಮಾರ್ನಿಂಗ್. ಇನ್ನೂ ಒಂದು 2-3 ದಿನ ಡಿಸ್ಚಾರ್ಜ್ ಮಾಡಲ್ಲ ಅನ್ಸುತ್ತೆ, ಹಾಸ್ಪಿಟ್ಲ್ ಒಳಗೆ ಇಡ್ಬೋದು. ಡಿಸ್ಚಾರ್ಜ್ ಆದಮೇಲೆ ಊರಿಗೆ ಹೋದ್ಮೇಲೆ ಮತ್ತೆ ಹೆಂಗಿರುತ್ತೋ ಗೊತ್ತಿಲ್ಲ. ಆದರೆ ಸೊ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಲವ್ ಯು ಆಲ್, ಚೆಕ್ ಕೇರ್.